ಸೂರ್ಯಕಾಂತಿ ನೀವು ಹೇಳ್ದ ಹಾಗೆ ಆ ಬಾಬುನ ಮುಗಿಸ್ಬಿಡ್ತೀವಣ್ಣ. ಅವೆಲ್ಲ ತರಲೆ ಮಾಡೋದಕ್ಕೆ ಹೋಗ್ಬೇಡ ನೀನು. ಸರಿ ಅಣ್ಣ. ನಾಳೆ ಅವನ ಎಂಗೇಜ್ಮೆಂಟು ಅದು ನಡಿಬಾರ್ದು ಅಷ್ಟೇ. ಅವನನ್ನು ಎತ್ತಾಕೊಂಡು ಹೋಗಿ ಯಾವುದಾದ್ರೂ ಒಂದು ಗೌಪ್ಯವಾದ ಜಾಗದಲ್ಲಿ ಇಟ್ಕೊ. ಭಾನುವಾರ ಅವನ ಮದುವೆ, ಅಲ್ಲಿವರೆಗೂ ಅವನು ಆಚೆ ಬಿಡಬೇಡ. ಸೋಮವಾರ ಅವನನ್ನು ವಾಪಸ್ಸು ಜೋಪಾನವಾಗಿ ಕರ್ಬೇಕು, ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಅವನ ಜೀವಕ್ಕೇನು ಅಪಾಯ ಆಗಬಾರ್ದು. ಇರಲಿ. ಸರಿ ಅಣ್ಣ. ಬನ್ರೋ. ಇವತ್ತು ಜವಳಿ ಕೆಲಸ ಎಲ್ಲ ಆಯ್ತು ಕಣ. ಕಾಂತಿಗೂ ಸೀರೆ ತಗೊಂಡಾಯ್ತು. ಏನು ಕಾಂತಿಗೂ ತಗೊಂಡ್ರಾ? ಅಂದ್ರೆ ನೀವು ಸೀರೆ ತಗೊಳ್ತಿರುವಾಗ ಕಾಂತಿನೂ ಅಲ್ಲಿದ್ದ? ಹ್ಞೂ, ಮತ್ತೆ ಮದುವೆ ಹುಡುಗಿ ಇಲ್ಲದೆ ಸೀರೆ ಆರ್ಸಕ್ಕಾಗತ್ತೇನಾ? ಮಾಮ್, ಅವಳೇನು ಹೇಳಿಲ್ವಾ? ಅವಳು ತನಗೆ ಯಾವ ಸೀರೆನೂ ಬೇಡವೇ ಬೇಡ ಅಂತ ಕೂತಿದ್ಲು. ಬಡವರ ಮನೆ ಹುಡುಗಿ ಅಲ್ವಾ, ನಮ್ಮ ಅಂತಸ್ತು ಅವಳಿಗೆ ಹೇಗೆ ಅರ್ಥ ಆಗಬೇಕು? ನೀನೇ ಆರಿಸ್ಕೊ ಅಂತಂದ್ರೆ ಯಾವುದೋ ಗಾಡಿ ಸೀರೆಗಳನ್ನ ಆರಿಸ್ಕೊಳ್ತಾ ಇದ್ಲು. ಅದಕ್ಕೆಪ್ಪ ಹೇಳೋದು, ನಮ್ಮ ಅಂತಸ್ತಿಗೆ ಸರಿಯಾಗಿರೋ ಹುಡುಗಿನ ಮದುವೆ ಆಗಬೇಕು ಅಂತ. ಮಾಮ್, ನಿನಗೆ ಕಾಂತಿ ಇಷ್ಟ ಇಲ್ಲ ಅಂದ್ರೆ ಬೇಡ, ಬೇರೆ ಹುಡುಗಿನ ಹುಡ್ಕೊಂಡ್ವಾ? ಇನ್ನೊಂದು ಹುಡುಗಿ? ಏನೋ ಇದು ಬಾಬು, ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಂಡು ಎಂಥ ಮಾತಾಡ್ತಾ ಇದೆಯಾ? ಅದ್ರ ಇಷ್ಟ ಇಲ್ವಲ್ಲ ಮಾಮ್? ಇದೆಲ್ಲ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಈಗ ಸಮಯ ಮೀರಿ ಹೋಗಿದೆ. ತನ್ನ ಭವಿಷ್ಯ, ಮದುವೆ ಅಂತ ಕಾಂತಿ ಕನಸು ಕಂಡಿರ್ತಾಳೆ. ಎಲ್ಲರಿಗೂ ಹೇಳಾಗೋಗಿದೆ. ನನ್ನ ವಿಚಾರ ನೀನು ಯೋಚನೆ ಮಾಡಬೇಡ, ಹೇಗೋ ಸರಿ ಹೋಗುತ್ತೆ. ನೀವು ಒಪ್ಪೋದಾದ್ರೆ ನಾನು ಈ ಮದುವೆನ ಮುರಿಯೋಕೆ ರೆಡಿ ಇದ್ದೀನಿ ಮಾಮ್. ಬಾಬು, ಎಂತ ಮಾತಾಡ್ತಾ ಇದೆಯೋ ನೀನು? ಕಾಂತಿ ನಮ್ಮನೆ ಸರಿಯಾಗಿ ಸೊಸೆ ಅಲ್ಲ ಅಂತ ಈಗ ಮದುವೆ ಮುರಿಯೋಷ್ಟಲ್ಲಪ್ಪ ನಾನು. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿ ನನಗೆ ನೋವು ಕೊಡಬೇಡ ಕಣೋ. ಸಾರಿ ಮಾಮ್, ನಿನ್ಗೆ ಮಾಡಿದ್ನ. ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಆಗಲಿ ಬಿಡು. ಬಮ್ಮ ಐಶ್ವರ್ಯ, ಹೇಗಿದೆ ಅಲಂಕಾರ ಎಲ್ಲ? ಏನನ್ಸುತ್ತೆ? ತುಂಬಾ ಚೆನ್ನಾಗಿದೆ ಅಂಕಲ್. ಈ ಬೋರ್ಡೇ ಇಷ್ಟ ಆಗಲಿಲ್ಲ. ಈ ಹೆಸರನ್ನ ದೊಡ್ಡದಾಗಿ ಮಾಡಬೇಕು ಅಂತ ನಾನು ಹೇಳಿದೆ. ನೋಡಿದ್ರೆ ಇದನ್ನ ಚಿಕ್ಕ ಮಾಡ್ಬಿಡ್ತೇನೆ, ಇದನ್ನ ಚಿಕ್ಕದು ಮಾಡಬೇಕಾಗಿತ್ತು ಆಕ್ಚುಲಿ. ನಿನಗೇನನ್ಸುತ್ತೆ? ನನಗೇನೋ ಪರ್ಫೆಕ್ಟ್ ಆಗಿದೆ ಅಂಕಲ್. ಅಲ್ಲಪ್ಪ, ಫಂಕ್ಷನ್ ಇರೋದು ಸಾಯಂಕಾಲ. ಹೂ ಈಗಲೇ ಹಾಕ್ಬಿಟ್ಟಿದ್ಯಲ್ಲ, ಬಾಡ್ ಹೋಗ್ಬಿಡೋದಿಲ್ಲ. ಏನ್ ಮಾಡ್ತಾ ಇದೀಯ ನೀನು? ಬೇಡ, ಆ ಕೆಲಸ ಬಿಡು. ಹೋಗಿ ಒದ್ದೆ ಬಟ್ಟೆ ತಗೊಂಬ, ಇದ್ರ ಮೇಲೆ ಹಾಕು. ಸಂಧ್ಯಾ, ನೀನ್ ತಗೋ, ಈ ಕಡೆ ಆಯ್ತಾ? ಆ ಕಡೆ ಹಾಕಿದ್ಯಾ? ಅದಕ್ಕೆ ಕವರ್ ಮಾಡು. ಅಮ್ಮ, ವಂಡರ್ಫುಲ್. ಕಾಂತಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಮ್ಮ. ಈ ಸೀರೆ ನಿಂಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ನೋಡು. ಇವತ್ತು ಹೆಚ್ಚಿಗೆ ಏನು ಕೆಲಸ ಮಾಡಬೇಡ. ಸೀತಮ್ಮ ವಿಲ್ ಡೂ ಎವ್ರಿಥಿಂಗ್. ನಿನ್ಗೆ ಇವಾಗ ಆರತಿ ಮಾಡಬೇಕು. ಐಶ್ವರ್ಯನ ಕರ್ಕೊಂಬ ಹೋಗು. ನನಗಾರ್ತಿನ? ಹ್ಞೂಮ್ಮ, ನಿನಗೆ ಒಬ್ಬಳನ್ನೇ ಕೂರಿಸಿ ಆರತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಐಶ್ವರ್ಯನೂ ಕರ್ಕೊಂಬರ್ಬೇಕಾಯ್ತಾ? ಬೇಗ ಬೇಗ. ಹೇಳಿ ಮಂಜಣ್ಣ. ಮುನೇಗೌಡ, ಯಾವುದೇ ಕಾರಣಕ್ಕೂ ಗುರಿ ತಪ್ಪಾರ್ದು. ತಪ್ಪಿದ್ರೆ ನಮಗೆ ಅಪಾಯ, ತಿಳಿತಲ್ಲ? ಅಣ್ಣ, ನೀವೇನು ಯೋಚನೆ ಮಾಡ್ಬಿಡಿ. ಎಂಗೇಜ್ಮೆಂಟ್ ಇರೋದು 5 ಗಂಟೆಗಲ್ವಾ? ಅಷ್ಟೊತ್ತಿಗೆ ಎತ್ತಾಕೊಂಡು ಹೋಗ್ಬಿಡ್ತೀವಿ ಅವನು. ಆಯ್ತು, ಕೆಲಸ ಮಾತ್ರ ಸರಿಯಾಗಬೇಕು. ಯಾವುದೇ ಕಾರಣಕ್ಕೂ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಚಿಂತೆನೆ ಮಾಡಬೇಡಿ ಮಂಜಣ್ಣ, ಅದೆಲ್ಲ ನಮಗ್ ಬಿಟ್ಬಿಡಿ, ನಾವೆಲ್ಲ ನೋಡ್ಕೋತೀವಿ. ಸರಿ ಮುನೇಗೌಡ. ಹೌದು, ಗಜಲಕ್ಷ್ಮಿಯಲ್ಲಿ ಇನ್ನೂ ಬಂದಿಲ್ವಾ? ಗಜಲಕ್ಷ್ಮಿ ಬರ್ತಾಳೆ, ಆಮೇಲೆ ಬರ್ತಾಳೆ. ಬಾಬು ಅವರೇ, ನಿಶ್ಚಿತಾರ್ಥದ ಶುಭಾಶಯ. ಥ್ಯಾಂಕ್ಸ್. ಸೂರ್ಯಕಾಂತಿ